ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ಪ್ರತಿ ವಾರದಂತೆ ಈ ವಾರ ಕೂಡ ಒಂದು ಹೊಸ ವಿಚಾರವನ್ನು ತಮ್ಮೆಲ್ಲರೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಆತ್ಮೀಯರೇ, ಈ ವೇಷಭೂಷಣದಲ್ಲಿ ನನ್ನ ನೋಡಿ ನೀವು ಹೀಗೆ ಅನ್ಕೋಬೋದು. ನಾನು ಬೆಳಗಾವಿ ಜಿಲ್ಲೆಯ ಮುರುಗೋಡ ಶ್ರೀ ಚಿದಂಬರ ಸ್ವಾಮಿ ಕ್ಷೇತ್ರಕ್ಕೆ ಪಾದಯಾತ್ರೆ ಹೊರಟಿದ್ದೀನಿ. ಇವತ್ತು ನಾನು ಕ್ಲಿಪ್ ಮಾಡೋ ದಿವಸ ಇತ್ತು, ನೆನಪು ಬಂತು. ಅದಕ್ಕಾಗಿ ತಮ್ಮೆಲ್ಲರೆದುರಿಗೆ ಒಂದು ಹೊಸ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಈಗ ವಿಷಯಕ್ಕೆ ಬರೋಣ. ಆತ್ಮೀಯರೇ, ಕರ್ಣ, ಮಹಾಭಾರತದಲ್ಲಿ ಕರ್ಣ ಯುದ್ಧದ ಸಮಯದಲ್ಲಿ ಅರ್ಜುನನ ಬಾಣಕ್ಕೆ ಒಂದು ತನ್ನ ಪ್ರಾಣತ್ಯಾಗವನ್ನು ಮಾಡ್ತಾನೆ. ಅವನು ಪ್ರಾಣತ್ಯಾಗ ಮಾಡಿದ ತಕ್ಷಣ ಸೂರ್ಯದೇವ ಮತ್ತು ಇಂದ್ರದೇವ ಬಂದು ಯಮನಿಗೆ ಹೇಳ್ತಾರೆ, ಕರ್ಣನನ್ನು ಸೀದಾ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಆಗ ಯಮರಾಜ ಹೇಳ್ತಾನೆ, ಇಲ್ಲ, ಯಾವುದೇ ವಿಚಾರ ಮಾಡದೆ ಹಾಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ. ಇಲ್ಲ, ಇದು ನಮ್ಮ ಆಜ್ಞೆ ಇದೆ, ನೀನು ಕರ್ಣನನ್ನು ಸಶರೀರವಾಗಿ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಆಯಿತು ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಎನ್ಕ್ವೈರಿ ಆಗ್ತದೆ. ಎನ್ಕ್ವೈರಿ ಆದಾಗ ಕರ್ಣ ಸ್ವಲ್ಪ ದಿವಸ ಇದ್ದ ಆನಂತರ ಎನ್ಕ್ವೈರಿ ಸಮಯದಲ್ಲಿ ಹೇಳ್ತಾರೆ, ಕಂಪ್ಲೇಂಟ್ ಮಾಡ್ತಾನೆ ಕರ್ಣ, ಇಲ್ಲ, ಪ್ರತಿದಿನ ನನಗೆ ಬರೀ ಅನ್ನ ಕೊಡ್ತಾ ಇಲ್ಲ, ನಾನು ಇಲ್ಲಿ ಬರೀ ನಾನು ಒಂದು ಪಾನೀಯ ಸೇವಿಸಿ ಬದುಕ್ತಾ ಇದ್ದೀನಿ, ಇದು ಯಾವ ನ್ಯಾಯ, ನನಗೆ ಯಾಕೆ ಅನ್ನ ಕೊಡ್ತಾ ಇಲ್ಲ ಅಂತ ಕೇಳ್ತಾರೆ. ಯಾರು? ಕರ್ಣ. ಆಗ ಹೇಳ್ತಾರೆ, ಹೌದಾ, ಯಾಕೆ ಅಂದರೆ ಅದು ನಿನ್ನ ಕರ್ಮದ ಫಲ, ಆ ಕಾರಣದಿಂದ ನಿನಗೆ ಆಹಾರ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳ್ತಾರೆ. ಆಗ ಅವ್ರು ಮತ್ತು ಇಂದ್ರ ಮತ್ತು ಸೂರ್ಯದೇವ ಹೇಳ್ತಾರೆ, ನೋಡು, ನಿನ್ನ ಜೀವನ ಪೂರ್ತಿ ನೀನು ದಾನ ಏನೋ ಮಾಡಿದೀಯ, ದಾನ ಮಾಡಿ ದಾನಶೂರ ಕರ್ಣ ಅಂತ ಹೆಸರನ್ನು ಕೂಡ ಪಡೆದಿದ್ದೀಯಾ. ಆದರೆ ನೀನು ಪ್ರತಿದಿನ ದಾನ ಮಾಡಿದ್ದು ಬರೀ ಸ್ವರ್ಣ ಮತ್ತು ಬೇರೆ ಬೇರೆ ವಸ್ತುಗಳನ್ನು ಮಾತ್ರ ದಾನ ಮಾಡಿದ್ದೀಯ. ನಿನ್ನ ಇಡೀ ಜೀವನದಲ್ಲಿ ಯಾರಿಗೂ ಅನ್ನದಾನವನ್ನು ಮಾಡಿಲ್ಲ. ಆ ಕಾರಣದಿಂದ ನಿನಗೆ ಅನ್ನ ಸಿಗ್ತಾ ಇಲ್ಲ. ಇಲ್ಲಿ ಬರೀ ವಜ್ರ ವೈಡೂರ್ಯ ಬಂಗಾರ ಬೆಳ್ಳಿ ಇದೇ ನಿನಗೆ ಸಿಗ್ತಾ ಇದೆ, ಪಾನೀಯ ಸಿಗ್ತಾ ಇದೆ. ಆ ಕಾರಣದಿಂದ ನಿನಗೆ ಅನ್ನ ಇಲ್ಲಿ ಸಿಗೋದಿಲ್ಲ ಅಂತ ಹೇಳ್ತಾರೆ. ಆಗ ಮತ್ತೆ ಕೇಳ್ತಾನೆ, ದೈನ್ಯದಿಂದ ಕೇಳ್ತಾನೆ, ಅಲ್ಲ ಗುರುವೇ,